I don't know what to do right now. I don't even know what to talk. For example, okay. So ನಾನೇನು okay. ನಂಗೆ ಗೊತ್ತೇ ಇಲ್ಲ. Come back to my channel. The video is all related about finally I'll go ಗೊತ್ತಿಲ್ಲ ಫ್ಲೋಲ್ ಹೋಗ್ತಾ ಇಲ್ಲ. After my post exam. Oh my god. ಈ ಸಂಜೆಯಾಕಾಗಿದೆ ನೀನಿಲ್ಲದೆ. ಓಕೆ, ಸೊ ಈ ವಿಡಿಯೋ ಫ್ಲೋನೇ ಬರ್ತಿಲ್ಲ ಗುರು. ಓಕೆ, one more take. So hi, hello, welcome or welcome back to my channel. So I thought ನನ್ನ post exam days ಹೆಂಗಿರುತ್ತೆ ಅಂತ ಅದ್ರದ್ದು ಒಂದು ವಿಡಿಯೋ ಮಾಡೋಣ ಅಂತ. So if you guys have followed my previous video, then you guys will know that ನಂಗೆ ಎಕ್ಸಾಮ್ ನಡೀತಿತ್ತು and I'm done with my exam successfully. So I saw a reel on Instagram that exam ಚೆನ್ನಾಗಿ ಬರ್ದಿವೋ ಅದು ಮ್ಯಾಟ್ರ್ ಆಗಲ್ಲ, ಬಟ್ ಎಕ್ಸಾಮ್ ಮುಗ್ದಿದೆಯಲ್ಲ ಅದೇ ಮ್ಯಾಟ್ರ್ ಆಗೋದು ಅಂತ. ಸೊ ಮೇ ಬಿ ಎಸ್, ಮೇ ಬಿ ನಾಟ್, ಐ ಡೋಂಟ್ ನೋ. So yes, and there were so many things which I thought I could do after my exams. So this is the time ಈಗ ಎಕ್ಸಾಮ್ ಮುಗ್ದಿದೆ and I have nothing to do. ಸೊ ಎಕ್ಸಾಮ್ ನಡೀತಿದ್ದಾಗ ಏನೇನು ಅಂದ್ಕೊಂಡಿದ್ದೆ, ಲೈಕ್ ಆಗೇನೇನು ಅನಿಸ್ತಿತ್ತು ಎಕ್ಸಾಮ್ ಟೈಮೆಲ್ಲ ಮಾಡಬೇಕು ಅಂತ, ಐ ಥಾಟ್ ಲೆಟ್ ಮಿ ಟೇಕ್ ದಟ್ ಥಿಂಗ್ಸ್ ಆ್ಯಂಡ್ ಡೂ ಇಟ್ ನೌ. ಸೊ ಅದರಲ್ಲಿ ಬಂದ್ಬಿಟ್ಟು ವಿಷನ್ ಬೋರ್ಡ್, ಆ್ಯಸ್ ಐ ಟೋಲ್ಡ್ ಯು ಇನ್ ಮೈ ಪ್ರೀವಿಯಸ್ ವ್ಲಾಗ್. ಸೊ ಇನ್ ದ್ಯಾಟ್ ವಿಡಿಯೋ ಐ ಜಸ್ಟ್ ಡಿಡ್ ಫಾರ್ 1 week ಅಲ್ವಾ. ಸೊ 1 weekಗೆ ಮಾತ್ರ ನಾನು ವಿಷನ್ ಬೋರ್ಡ್ ಮಾಡ್ಕೊಂಡಿದ್ದೆ, ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಈಗ ಈ ವರ್ಷಕ್ಕೋಸ್ಕರ ಮಾಡೋಣ ಅಂತ ಇದ್ದೀನಿ, ಲೈಕ್ ಇನ್ನೂ 8 ತಿಂಗಳಿದೆ ಈ ವರ್ಷ ಮುಗಿಯೋಕ್ಕೆ. ಸೊ ಐ ಲೈಕ್ ಲೆಟ್ ಮೀ ಮೇಕ್ ಅ ವಿಷನ್ ಬೋರ್ಡ್ ಫಾರ್ 2025. ಸೊ ಎಲ್ಲರೂ ಆ್ಯಕ್ಚುಲಿ ನ್ಯೂ ಇಯರ್ ದಿನ ಜಾನ್ವರಿಯಲ್ಲೇ ಮಾಡ್ಕೊಂಡ್ಬಿಡ್ತಾರೆ, ಬಟ್ ಐ ವಾಸ್ ನಾಟ್ ಅವೇರ್ ಆಫ್ ವಿಷನ್ ಬೋರ್ಡ್. ಐ ಡಿಂಟ್ ನೋ ಐ ವಿಲ್ ಡೂ ಇಟ್ ಇನ್ ಮೈ ಲೈಫ್. ಬಟ್ ಈಗ ಸ್ವಲ್ಪ ಐಡಿಯಾ ಇದೆ ಆ್ಯಂಡ್ ಇಂಟ್ರೆಸ್ಟ್ ಇದೆ, ಆ್ಯಂಡ್ ಐ ಬಿಲೀವ್ ಇನ್ ದಟ್. ಐ ಬಿಲೀವ್ ಥಿಂಗ್ಸ್ ವರ್ಕ್ ವಿಷನ್ ಬೋರ್ಡ್ ಮಾಡೋದ್ರಿಂದ, ಆ್ಯಂಡ್ ಈವನ್ ಮ್ಯಾನಿಫೆಸ್ಟೇಷನ್. ಸೊ ಮ್ಯಾನಿಫೆಸ್ಟ್ ಮಾಡೋದ್ರಿಂದನೂ ಥಿಂಗ್ಸ್ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ರೈಟ್ ನೌ ಐ ವಿಲ್ ಪ್ರಿಪೇರ್ ನನ್ನ ವಿಷನ್ ಬೋರ್ಡ್ ಏನೇನು ಬೇಕು ಅಂತ. ಸೊ ಈ ವಿಡಿಯೋ ಅಲ್ಲಿ ಐ ಆಮ್ ನಾಟ್ ಗೋಯಿಂಗ್ ಟು ಗೆಟ್ ಪ್ರಿಂಟ್ ಔಟ್ ಮೋಸ್ಟ್ ಪ್ರಾಬಬ್ಲಿ. ಸೊ ದಿಸ್ ವಿಡಿಯೋ ವಿಲ್ ಬಿ ಆಫ್ ಓನ್ಲಿ ಟುಡೇ. ಸೊ ವಾಟ್ ಐ ವಿಲ್ ಬಿ ಡೂಯಿಂಗ್ ಟುಡೇ, ಇವತ್ತೇನು ಮಾಡ್ತಿದ್ದೀನಿ ಅಂದರೆ ನಾನು ನನ್ನ ವಿಷನ್ ಬೋರ್ಡ್ಗೋಸ್ಕರ ಕ್ಯಾಟಗರಿ ಮಾಡ್ತಾಯಿದ್ದೀನಿ. ಸೊ ಐ ಥಾಟ್ ಆಫ್ ಮೇನ್ಲಿ 3 ಕ್ಯಾಟಗರಿ. ಸೊ ಒಂದು ಬಂದುಬಿಟ್ಟು ಹೆಲ್ತಲ್ಲಿ ಬೋತ್ ಮೆಂಟಲ್ ಆ್ಯಂಡ್ ಫಿಸಿಕಲ್. ಸೊ ಫಿಸಿಕಲ್ ಹೆಲ್ತ್ ಅಂತ ಬಂದಾಗ ಐ ವಿಲ್ ಇವನ್ ಕನ್ಸಿಡರ್ ಮೈ ಅಪಿಯರೆನ್ಸ್, ಬ್ಲಾ ಬ್ಲಾ ಬ್ಲಾ, ಲೈಕ್ ಎವ್ರಿಥಿಂಗ್. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಎಜುಕೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ನಾನು ಎಜುಕೇಷನ್ಗೋಸ್ಕರ ಏನು ರೂಟೀನ್ ಹಾಕ್ಕೋಬೇಕು, ಅಥವಾ ಎನಿ ಕೋರ್ಸಸ್ ಇಫ್ ಐ ಹ್ಯಾವ್ ಟು ಪರ್ಸ್ಯೂ ಇಟ್ ಆನ್ಲೈನ್, ಲೈಕ್ ಸರ್ಟಿಫಿಕೇಷನ್ ಕೋರ್ಸಸ್ ಏನಾದರೂ ಮಾಡಬೇಕಾದಲ್ಲ. ಆ್ಯಂಡ್ ಥರ್ಡ್ ಕ್ಯಾಟಗರಿ ಈಸ್ ಲೈಕ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ರಿಲೇಟೆಡ್ ಟು ಮೆಂಟಲ್ ಹೆಲ್ತ್ ಓನ್ಲಿ. ಸೊ ನನ್ನ ರೂಟೀನ್ ಹೇಗಿರಬೇಕು, ಲೈಕ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಐಡಿಯಲ್ ಅಂತ ಅಲ್ವಾ. ಸೊ ಏನಾದ್ರು ಟ್ರೂತ್ ಆರ್ ಡೇರ್ ಆಡುವಾಗ ವಿಲ್ ಆಸ್ಕ್ ಕ್ವೆಶ್ಚನ್ ಲೈಕ್ ಹೌ ಡು ಯು ವಾಂಟ್ ಯುವರ್ ಐಡಿಯಲ್ ಬಾಯ್ ಫ್ರೆಂಡ್ ಟು ಬಿ ಆರ್ ಗರ್ಲ್ ಫ್ರೆಂಡ್ ಟು ಬಿ. ಸೊ ಲೆಟ್ಸ್ ಟೇಕ್ ದಟ್ ಅಪಾರ್ಟ್. ಸೊ ಈಗ ವಾಟ್ ಐ ವಾಂಟ್ ಟು ಡೂ ಇಸ್ ಲೈಕ್ ನನ್ನ ಐಡಿಯಲ್ ಡೇ ಹೇಗಿರಬೇಕು ಅಂತ ನಾನು ಅನ್ಕೋತೀನಿ, ಅದರದ್ದೆಲ್ಲ ಸ್ವಲ್ಪ ರೂಟೀನ್ ಬರ್ಕೋತೀನಿ. ಸೊ ನನ್ನ ಐಡಿಯಲ್ ಡೇ ಥರನೇ ಇರಬೇಕು ನನ್ನ ಲೈಫ್, ಲೈಕ್ ಐ ವಾಂಟ್ ಮೈ ಲೈಫ್ ಟು ಬಿ ಆ್ಯಸ್ ಮೈ ಐಡಿಯಲ್ ಲೈಫ್. ಸೊ ಆ ಥರ ಫೋಟೋಸ್ ಹಾಕ್ಕೊತೀನಿ. ಸೊ ರೈಟ್ ನಾವು ಆ ಕ್ಯಾಟಗರಿ ವೈಸ್ ಐ ವಿಲ್ ಜಸ್ಟ್ ಮೇಕ್ ಲಿಸ್ಟ್ ನನಗೆ ಯಾವ್ಯಾವ ಫೋಟೋಸ್ ಬೇಕು ಅಂತ ಎಲ್ಲ. ಸೊ ಫೋಟೋಸ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಜಸ್ಟ್ ಕಲೆಕ್ಟ್ ಇಟ್ ಟುಡೇ ಅಂತ, ಬಿಕಾಸ್ ಆ ಫೋಟೋಸ್ ನಾವು ಸ್ಕ್ರೋಲ್ ಮಾಡ್ತಿದ್ದಾಗ ಆ ಫೋಟೋಸ್ ನೋಡಿದ ತಕ್ಷಣ ನಮಗೇನಾದರೂ ಅನಿಸ್ಬೇಕು, ಓನ್ಲಿ ದೆನ್ ವಿ ಹ್ಯಾವ್ ಟು ಟೇಕ್ ದಟ್ ಫೋಟೋ ಅಂತ ವಾಟ್ ಐ ಬಿಲೀವ್. ನಾಟ್ ಸಿಂಪ್ಲಿ ಯಾವುದೋ ಒಂದು ರ್ಯಾಂಡಮ್ ಸಿಕ್ಕಿದೆ ಇಟ್ ಈಸ್ ರಿಲೇಟೆಡ್ ಅಂತ ಹಾಕೋದಲ್ಲ. ಸೊ ಇಟ್ ಶುಡ್ ರಿಸೆಂಬಲ್ ಅಸ್ ಆ್ಯಂಡ್ ಅವರ್ ಲೈಫ್. ಸೊ ಐ ವಾಂಟ್ ಮೋರ್ ಟೈಮ್ ಟು ಚೆಕ್ ಆನ್ ದ್ಯಾಟ್. ಸೊ ಈ ವಿಡಿಯೋ ಅಲ್ಲಿ ಯು ಗೈಸ್ ವಿಲ್ ನಾಟ್ ಬಿ ಸೀಯಿಂಗ್ ದ್ಯಾಟ್. ಇನ್ ಮೈ ನೆಕ್ಸ್ಟ್ ವ್ಲಾಗ್ ಐ ವಿಲ್ ಡೂ ನನ್ನ ವಿಷನ್ ಬೋರ್ಡ್ದು ಕ್ಯಾಟಗರೀಸ್ ಈಗ ಹೇಳಿದ್ದೀನಿ. ಸೊ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಐ ವಿಲ್ ಬಿ ಡೂಯಿಂಗ್ ಮೈ ವಿಷನ್ ಬೋರ್ಡ್. ನಾಟ್ ರೈಟ್ ನೌ, ಬಟ್ ರೈಟ್ ನೌ ನಾನು ಲಿಸ್ಟ್ ಮಾಡ್ಕೊತೀನಿ ಯಾವ್ಯಾವ ಕ್ಯಾಟಗರಿಯಲ್ಲಿ ಏನೇನು ಬೇಕು. ಅದು ಲೈಕ್ ಈಗ ಫಾರ್ ಎಕ್ಸಾಂಪಲ್
ಫಿಸಿಕಲ್ ಹೆಲ್ತ್ ಅಂತ ಬಂದಾಗ ಮೇ ಬಿ ಐ ವಾಂಟ್ ಸೂಪರ್ ಹೆಲ್ದಿ ಬಾಡಿ, ಬಟ್ ಫಾರ್ ದ್ಯಾಟ್ ವಾಟ್ ಐ ಹ್ಯಾವ್ ಟು ಡೂ ಅದನ್ನು ನಾನು ಲಿಸ್ಟ್ ಮಾಡ್ಕೊತೀನಿ. ಸೂಪರ್ ಹೆಲ್ದಿ ಬಾಡಿ ಈಸ್ ಮೈ goal or what I want it to be on my vision board, but what I have to do for that will be on this book. So first is health, and health alli both physical and mental health. ಸೊ ಎಸ್, ಆ ಕ್ಯಾಟಗರಿಯಲ್ಲಿ ಏನೇನು ಥಿಂಗ್ಸ್ ಬೇಕು ಅಂತ ಹ್ಯಾವ್ ರಿಟನ್ ಇಟ್ ಡೌನ್, ಆ್ಯಂಡ್ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಕೂಡ ಕಪಲ್ ಆಫ್ ಥಿಂಗ್ಸ್ ಹ್ಯಾವ್ ರಿಟನ್ ಇಟ್ ಡೌನ್. ಸೊ ಎಸ್, ಈಗ ವಿಷನ್ ಬೋರ್ಡ್ದು ಇಷ್ಟ ಐ ಆಮ್ ಕ್ಲೋಸಿಂಗ್ ದಿಸ್, ಆ್ಯಂಡ್ ಇದ್ರದ್ದು ಏನು ಮಾಡ್ತೀನಿ ಅಂತ ಐ ಶೋ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಸೊ ಎಸ್, ವಿಷನ್ ಬೋರ್ಡ್ದು ಬರೆದಾಯಿತು. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಇವತ್ತಿಗೆ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸ್ಕಿನ್ ಕೇರ್. ಸೊ ಯಾಕೆ ಅಂದರೆ ಸಮ್ಮರಿಂದ ಜಾಸ್ತಿ ಫ್ರೆಕ್ಕಲ್ಸ್ ಬರ್ತಿದೆ ನನಗೆ. ಸೊ ಇಫ್ ಯು ಗೈಸ್ ಡೋಂಟ್ ನೋ ವಾಟ್ ಇಸ್ ಫ್ರೆಕ್ಕಲ್, ಇಟ್ ಈಸ್ ಲೈಕ್ ಬ್ರೌನ್ ಸ್ಪಾಟ್ಸ್, ಅಂದರೆ ಫುಲ್ ಡಾಟ್ 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 ಆನ್ ಯೋರ್ ಫೇಸ್. ಅದು ಮೋಲ್ ಅಲ್ಲ, ಅಂದರೆ ಮಚ್ಚೆ ಥರ ಅಲ್ಲ ಅದು, ಬಟ್ ಗೊತ್ತಿಲ್ಲ, ಬಿಸಿಲಿಗೆ ಅದು ಸ್ಕಿನ್ ಡ್ಯಾಮೇಜ್, ಐ ಡೋಂಟ್ ನೋ, ಬಟ್ ಬಿಸಿಲಿಗೆ ಅದು ಜಾಸ್ತಿ ಆಗುತ್ತೆ. ಬಿಸಿಲಾದ್ಮೇಲೆ ಮೇ ಬಿ ಅದು ಡಿಸಪಿಯರ್ ಆಗ್ಬೋದು ಅಥವಾ ಲೈಟ್ ಆಗ್ಬೋದು, ಬಟ್ ನನಗದು ಜಾಸ್ತಿ ಅನಿಸ್ತಿದೆ. ಆ್ಯಂಡ್ ಆಲ್ಸೋ ಇಲ್ಲೆಲ್ಲ ಪಿಂಪಲ್ ಬರ್ತಿದೆ. ಸೊ ಆ್ಯಕ್ಚುಲಿ ನನ್ನ ಸ್ಕಿನ್ಗೋಸ್ಕರ ಇದುವರೆಗೂ ಏನೂ ಹಚ್ಚೇ ಇಲ್ಲ ಇನ್ ದ ಸೆನ್ಸ್ ಮೇ ಬಿ ಆ್ಯಲೋವೆರಾ ಅಥವಾ ಮನೆಯಲ್ಲೇ ಕಡಲೆ ಹಿಟ್ಟು, ಮೊಸರು, ಹಾಲು ಆ ಥರ ಎಲ್ಲ ಹಚ್ಚಿದ್ದೀನಿ, ಬಟ್ ಏನೂ ಕೆಮಿಕಲೈಸ್ಡ್ ಪ್ರಾಡಕ್ಟ್ಸ್ ಏನೂ ಯೂಸ್ ಮಾಡಿಲ್ಲ. ಮೇ ಬಿ ಚಿಕ್ಕ ವಯಸ್ಸಲ್ಲಿ ಫೇರ್ ಆ್ಯಂಡ್ ಲವ್ಲಿ, ಪಾಂಡ್ಸ್ ಅಷ್ಟೇ. ಅದಾದಮೇಲೆ ಹ್ಯಾವ್ ಯೂಸ್ಡ್ ನಥಿಂಗ್. ಸೊ ಈಗ ಐ ಆಮ್ ನೋಯಿಂಗ್ ದ ಪವರ್ ಆಫ್ ಸ್ಕಿನ್ ಕೇರ್ ಆ್ಯಂಡ್ ಆಲ್. So I want to buy cleanser and sunscreen, moisturizer maybe not, because sunscreen ಸ್ವಲ್ಪ ಜೆಲ್ ಬೇಸ್ಡ್ ತೊಗೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಐ ಡೋಂಟ್ ನೋ. ಸೊ ಯಸ್, ಈಗ ಸದ್ಯಕ್ಕೆ ಯಾವುದಾದ್ರೂ ಪ್ಯಾಕ್ ರೆಡಿ ಮಾಡಿಕೊಂಡು, ಈವನ್ ಡಾರ್ಕ್ ಸರ್ಕಲ್ಸ್. ಸೊ ಈಗ ಸ್ಕಿನ್ ಕೇರ್ಗೆ ಏನಾದರೂ ಮಾಡ್ಕೊಂಡು ಹಚ್ಕೊಂಡು, ವಿಲ್ ಸಿ ಯು ಗೈಸ್ ಲೇಟರ್. ಸೊ ಇವತ್ತು ನಾನು ಮೈ ಆಲ್ ಟೈಮ್ ಗೋ ಟು ಫೇಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೇನೂ ಇಲ್ಲ, ಇದು ಕಡಲೆ ಹಿಟ್ಟು. ಓಕೆ, ಇಗ್ನೋರ್ ದಿಸ್, ಕೈ ತೊಳ್ಕೊಂಬಂದಿದ್ದೆ ಈಗ. ಸೊ ಇದು ಕಡಲೆ ಹಿಟ್ಟಲ್ಲಿ ಅರಿಶಿನ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿರೋದು. ಸೊ ಫಾರ್ ನಾವು ಐ ಜಸ್ಟ್ ಟೇಕ್ ಲೈಕ್ 1.5 ಸ್ಪೂನ್. ಇಲ್ಲ, ಇನ್ನೂ ಬೇಕಾಗುತ್ತೆ ಅನಿಸುತ್ತೆ. ಬೇಡ, ಬರೀ ಫೇಸ್ಗೆ ತಾನೆ, ಫೇಸ್ ನೆಕ್ಗೆ ಅಷ್ಟೇ, ನಾಟ್ ಫಾರ್ ಫುಲ್ ಬಾಡಿ. ಸೊ ಸಾಕು. ಆ್ಯಂಡ್ ಇದಕ್ಕೆ ಮೊಸರು, ಸ್ವಲ್ಪ ಗಟ್ಟಿ ಮೊಸರೇ ಹಾಕ್ಕೋತಾ ಇದ್ದೀನಿ, ಸೊ ದಟ್ ಪ್ಯಾಕು ಗಟ್ಟಿಗೆ ಬರುತ್ತೆ. ಇದಕ್ಕೆ ನಿಂಬೆಹಣ್ಣು ಎಲ್ಲ ಹಾಕ್ಕೋಬೋದಿತ್ತು, ಬಟ್ ನನ್ನ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಮೋಸ್ಟ್ಲಿ ಸಿಟ್ರಿಕ್ ಆ್ಯಸಿಡ್ ಆಗಲ್ಲ ಅನಿಸುತ್ತೆ, ಉರಿಯುತ್ತೆ ಆ್ಯಂಡ್ ಆಲ್. ಸೊ ಈಗ ಸದ್ಯಕ್ಕೆ ಇಷ್ಟೇ ಸಾಕು. ಇಷ್ಟನ್ನು ನಾನು ಮುಖ ತೊಳ್ಕೊಂಡು ಮುಖದ ಮೇಲೆ ಹಾಕ್ಕೊತೀನಿ. ಸೊ ಎಸ್, ಇಷ್ಟೇ ಸಾಕು ಅಂದ್ಕೊಂಡಿದ್ದೀನಿ ಈಗ, ಬಿಕಾಸ್ ಸುಮ್ಮನೆ ಮಾಡಬೇಕನ್ನಿಸ್ತು ಅಷ್ಟೇ. ನೆಕ್ಸ್ಟ್ ಟೈಮ್ ನಿಂಬೆಹಣ್ಣೆಲ್ಲ ಹಾಕ್ಕೊಂಡು ಐ ವಿಲ್ ವರ್ಕ್ ಆನ್ ಮೈ ಫ್ರೆಕಲ್ಸ್. ರೈಟ್ ನಾವು ಇಷ್ಟೇ ಸಾಕು. ಡೋಂಟ್ ಮೈಂಡ್ ಮೀ, ಇದೆಲ್ಲ ಗಲೀಜಾಗಿ ಕಾಣಿಸ್ತಿದ್ರೆ ಏನು ಮಾಡೋಕ್ಕಾಗಲ್ಲ, ವೇಸ್ಟ್ ಮಾಡಬಾರ್ದಲ್ವ. ಸೊ ಎಸ್, that is it.
ಒಂದು 15 ಮಿನಿಟ್ಸ್ ಆದಮೇಲೆ ಐ ವಾಶ್ ಇಟ್ ಔಟ್. ಸೊ ಐ ಆಮ್ ಲೈಕಿಂಗ್ ದಿಸ್ ಫ್ರಿಡ್ಜ್ ಹತ್ರ ಹೋಗಿ ಲೈಕ್ ಫಸ್ಟ್ ನಮಗೆ ಚೆನ್ನಾಗಿದೆ, ಫುಲ್ ಕೋಲ್ಡ್ ಆಗಿ ಎಲ್ಲ ಡ್ರೈ ಆಗುತ್ತೆ. ಇಟ್ಸ್ ಗುಡ್. ಸೊ ಮುಖ ತೊಳ್ಕೊಂಡು ಬಂದಿದ್ದೀನಿ. ಐ ಆಮ್ ಫೀಲಿಂಗ್ ಫ್ರೆಶ್ ಆ್ಯಂಡ್ ಮಾಯಿಶ್ಚರೈಸರ್ ಹಾಕಿರೋ ಥರನೇ ಮಾಯಿಸ್ಟ್ ಅನಿಸ್ತಿದೆ. ಐ ಆಮ್ ಫೀಲಿಂಗ್ ರಿಯಲಿ ಗುಡ್. ಓ ಐ ಫರ್ಗಾಟ್ ಮೈ ಬ್ಲೂಟೂತ್ ಹೆಡ್ಫೋನ್, ಅದರಲ್ಲೇ ವಾಯ್ಸ್ ಬರ್ತಿತ್ತು ಮೈಕ್. ಸೊ ಐ ಫರ್ಗಾಟ್. ಈಗ ಮತ್ತೆ ಹೋಗಿ ಎಲ್ಲ ತರೋಕ್ಕಾಗಲ್ಲ ಬಿಕಾಸ್ ಈಚೆ ಮಳೆ ಬರೋ ಥರ ಇದೆ ಆ್ಯಂಡ್ ಐ ಡು ನಾಟ್ ನೋ ಯಾವಾಗ ಕರೆಂಟ್ ಹೋಗುತ್ತೆ ಆ್ಯಂಡ್ ಫೋನಲ್ಲೂ ಚಾರ್ಜ್ ಇಲ್ಲ, ಫೋನ್ ಚಾರ್ಜ್ ಹಾಕಬೇಕು. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಅಂದರೆ ದಿಸ್ ಇಸ್ ನಾಟ್ ಲೈಕ್ ಅ ಪ್ರಾಪರ್ ಡೇ ಇನ್ ಮೈ ಲೈಫ್, ಬಟ್ ಒಂಥರ ಹಾಗೆ ಬಿಕಾಸ್ ಐ ಜಸ್ಟ್ ಸ್ಟಾರ್ಟೆಡ್ ಈವ್ನಿಂಗ್. ಇನ್ನೂ ಇವಾಗಲೇ ಲೈಕ್ ಏನೋ ಮಧ್ಯಾಹ್ನ ರ್ಯಾಂಡಮಾಗಿ ಓಕೆ ವ್ಲಾಗ್ ಮಾಡಬೇಕು ಅಂತ ಅನಿಸ್ತು. ಅವಾಗಿಂದ ತಲೆ ಕೆಡಿಸ್ಕೊತಿದ್ದೆ, ಏನು ಮಾಡಲಿ ಅಂತ. ಏನು ಟಾಪಿಕ್ಕೇ ಸಿಕ್ಕಿಲ್ಲ ಮಾಡೋಕ್ಕೆ. ಬಟ್ ಆಮೇಲೆ ಓಕೆ ಏನೋ ಒಂದು ರ್ಯಾಂಡಮ್ ಮಾಡೋಣ ಅನಿಸ್ತು. ಸೊ ದಿಸ್ ವಾಸ್ ಮೈ ರ್ಯಾಂಡಮ್ ಮೇ ಬಿ ಈವ್ನಿಂಗ್ ಇನ್ ಮೈ ಲೈಫ್. ಎಸ್, ಸೊ ಅಷ್ಟೇ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.